ಸರ್, ಈಗ ನಿಮ್ಮ ತಾಲೂಕು ಕಾಂಗ್ರೆಸ್ ಕಚೇರಿ ನಿರ್ಮಾಣ ಆಗ್ತಿದೆ. DCM ಅವರು ಬಂದು ವಿಸಿಟ್ ಮಾಡಿದ್ರು. ಭಾಳ ಸಂತೋಷ ವಿಷಯ ಅಲ್ವ. ಒಬ್ಬ DCM ಸಾಹೇಬರು ಉಪಮುಖ್ಯಮಂತ್ರಿಗಳು ಬಂದು ಅವ್ರ ಜಿಲ್ಲೆ ಮಗ ವೀಕ್ಷಣೆ ಮಾಡಿ ಅವರು ಕೊಡ್ತಾ ಇರುವಂಥ ಒಂದು ಕಟ್ಟಡ ಇದು. ಆ್ಯಕ್ಚುಲಿ ಅವ್ರ ಹೆಸರಲ್ಲಿದೆ. ಅವರು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ದಾನವಾಗಿ ಕೊಡ್ತಾ ಇದ್ದಾರೆ. ಭಾಳ ಸಂತೋಷ, ಬಂದಿದ್ದಾರೆ, ನಮಗೆಲ್ಲ ಇನ್ನೂ ಸ್ವಲ್ಪ ಉತ್ಸಾಹ ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಯಿತು. ಇನ್ನೂ ಉತ್ಸವವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ. ನಾವು ಕರೆಸಿದ್ದಾರೆ. ಇವತ್ತೊಂದು 40 ಜನ ಶಾಸಕರಿಗೆ ಇವತ್ತೊಂದು ಭೇಟಿ ಕೊಡೋಕ್ಕೆ ಕಾಲಾವಕಾಶ ಮಾಡಿಕೊಟ್ಟೆ. ನಾಳೆ 40 ಜನಕ್ಕೆ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ನನಗೂ ನಾಳೆ 3 ಗಂಟೆ 10 ನಿಮಿಷಕ್ಕೆ ನನಗೂ ಕೂಡ ಒಂದು ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. 20 ನಿಮಿಷ ಪ್ರತಿಯೊಬ್ಬರಿಗೂ ಮಾತಾಡಲಿಕ್ಕೆ ಕ್ಷೇತ್ರದ ಬಗ್ಗೆ ಹಾಲು ಹವಾಲು, ಕಷ್ಟ ಸುಖ, ಗ್ರ್ಯಾಂಟು, ಇರಿಸು ಮುರುಸು, ಅವರ ಅಭಿಪ್ರಾಯಗಳನ್ನು ಎಲ್ಲವೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಒಂದು 20 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ನನಗೂ ಭಾಳ ಸಂತೋಷ ವಿಷಯ. ನಾನು ಕೂಡ ಅದನ್ನು ಈಗಾಗಲೇ DCMನವ್ರಿಗೂ ತಿಳಿಸಿದ್ದೀನಿ. ಅವರು ಲೆಟ್ರ್ ಬರೆದಿದ್ದಾರೆ, DCM ಅವರು ಲೆಟ್ರ್ ಬರೆದಿದ್ದಾರೆ. ನಿನಗೆ ಈ ರೀತಿ ಭೇಟಿ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ, ನೀವು ಮುಕ್ತವಾಗಿ ಚರ್ಚೆ ಮಾಡ್ಬೋದು ಅಂಥೇಳಿ. ನಾಳೆ ನಾನು ಕ್ಷೇತ್ರದ ಬಗ್ಗೆಯೂ ಚರ್ಚೆ ಮಾಡ್ತೀನಿ. ರಾಜಕಾರಣದ ಆಗು ಹೋಗೋ ಬಗ್ಗೆಯೂ ನಾನು ನಾಳೆ ಚರ್ಚೆ ಮಾಡ್ತೀವಿ. ಒಂದಷ್ಟು ಸಚಿವರುಗಳು ಮಾತಾಡೋದು ಪಕ್ಷಕ್ಕೆ ಇರಿಸುಮುರುಸು ಉಂಟು ಮಾಡ್ತಾಯಿತ್ತು. ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತೀರಾ ಸರ್? ಅವ್ರ ಗಮನ ಸೆಳೀತಾರೆ ಸುರ್ಜೇವಾಲಾ ಅವರು? ಹೇಳಬೇಕಾಗ್ತದೆ. ಪಕ್ಷ ಸಂಘಟನೆ, ಪಕ್ಷ ಮುಂದಕ್ಕೆ ನಾವೆಲ್ಲರೂ ಕೂಡ ಸುಭದ್ರವಾಗಿ ಮುಂದಕ್ಕೆ ನಾವು ಚುನಾವಣೆ ಮಾಡಬೇಕಂತೇಳಿ, ಇದಕ್ಕೆಲ್ಲ ಕಡಿವಾಣ ಹಾಕಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಹೈಕಮಾಂಡ್ ಕೆಲಸ ಮಾಡಲೇಬೇಕಾಗ್ತದೆ. ಹೈಕಮಾಂಡ್ ಕ್ರಮ ವಹಿಸಬೇಕಾಗ್ತದೆ. ನಿಮ್ಮದೇ ಆದಂಥ ದಾಟಿನಲ್ಲಿ ನೀವೆಲ್ಲರೂ ಕೂಡ ಶಿಸ್ತುಬದ್ಧವಾಗಿ ನಮ್ಮನ್ನೆಲ್ಲರೂ ಕೂಡ ನನ್ನನ್ನು ಒಳಗೊಂಡು ಎಲ್ಲರಿಗೂ ಕೂಡ ನೀವು ಹತೋಟಿಗೆ ತಗೋಬೇಕು ಅಂತ ಹೇಳ್ತೀನಿ, ಮನವಿ ಮಾಡ್ತೀನಿ. ನಿಮ್ಮ ಜಿಲ್ಲೆಯವ್ರ DK ಶಿವಕುಮಾರ್ ಅವರು CM ಮಾಡಬೇಕು ಅಂತ ನಿಮ್ಮ ವಿಚಾರದಲ್ಲಿ ಕೂಡ ತಾವು ಮಾತನಾಡಿ. ನಾನು ಒಬ್ಬನೇ ಅಲ್ಲ ರೀ, ತಾವೇನಾದರೂ ಅವ್ರನ್ನ ಮನವಿ ಮಾಡ್ತೀರಾ ಸರ್? ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂಥೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಶಾಸಕರೆಲ್ಲರೂ ಒಂದು ಒಳ್ಳೆಯ ಆಡಳಿತ ಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಆವತ್ತು ಇದ್ದಂಥ ಸನ್ನಿವೇಶ, ಅವರಿಗೆ ಕೊಟ್ಟಂಥ KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿ ಯಾವ ರೀತಿ ಇತ್ತು, ಪಕ್ಷ ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ, ಎಷ್ಟು ಶಕ್ತಿ ಬಲವಾಗಿ ಎಷ್ಟು ರೀತಿಯಲ್ಲಿ ಬೆಳೆದಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಇದಕ್ಕೆ ಕಾರಣಕರ್ತರು ಯಾರು ಅಂಥೇಳಿ ಎಲ್ರಿಗೂ ಮನವರಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಧ್ವನಿಗೂಡಿಸಿ ಅವ್ರ ಜೊತೆಲಿ ಇರ್ತಾರೆ. ಈ ನಿವೇದನೆಯನ್ನು ಅವ್ರ ಮುಂದೆ ಇಡ್ತೀರಾ ಸರ್ ಸುರ್ಜೇವಾಲಾ? ಖಂಡಿತವಾಗೂ ಇನ್ಯಾತ್ಗೆ ಹೋಗ್ತಾ ಇದ್ದಾರೆ ಅಲ್ಲಿಗೆ? CM ಬದಲಾವಣೆ ವಿಚಾರ ಇನ್ಯಾತ್ಗೆ ಹೋಗ್ಬೇಕಲ್ಲಿ? ಕಷ್ಟ ಸುಖ ಆದಮೇಲೆ ಅದು ನಾನು ಮಾತಾಡಲೇಬೇಕಲ್ವಾ? ನನ್ನ ಕ್ಷೇತ್ರದ ಬಗ್ಗೆ, ನನ್ನ ಬಗ್ಗೆ ಎಲ್ಲನೂ ಕೂಡ ನನ್ನ ಕಷ್ಟ ಸುಖ, ನನ್ನ ಕ್ಷೇತ್ರ, ನನ್ನ ಹಾಲು ಹವಾಲೆಲ್ಲ ಮಾತಾಡಿದ್ಮೇಲೆ ಪ್ರಥಮವಾಗಿ ನಾನು ಮಾತಾಡಬೇಕಾಗಿರೋದು ಈ ವಿಷಯ ಮಾತಾಡ್ತೀನಿ. ಖಂಡಿತವಾಗೂ ಮಾತಾಡ್ತೀನಿ. ಈ ಟರ್ಮಲ್ಲೇ ಆಗಲಿ, ಪ್ರಬಲವಾಗೇ ಮಾತಾಡ್ತೀನಿ. ಈ ಟರ್ಮಲ್ಲೇ ಆಗಲಿ. ಇನ್ಯಾವ ಟರ್ಮ್ ಕೇಳಿಬಿಡ್ತೀನಿ? ಇನ್ಯಾವ ಟ್ರೈನ್ ಬಸ್ಗಳು ಟ್ರಿಪ್ ಆಗಿದೆ, ಈ ಟ್ರಿಪ್ ಆಗಲಿ, ನೆಕ್ಸ್ಟ್ ಟ್ರಿಪ್ ಬರಲಿ ಅಂತ ಹೇಳ್ತೀರ? ಏನಿಲ್ಲ, ಕಾಲ ಹತ್ರ ಬತ್ತು ನಡೀರಿ, ತಲೆ ಕಾಲ ಹತ್ರ ಬತ್ತು ನಡೀರಿ. ಅವರೆಲ್ಲ ಡೇಟ್ ಕೊಡ್ತಾರಲ್ರಿ, ಕ್ರಾಂತಿಗೆ ಅಂತ ಅದು ಇದು ಡೇಟು ಪಾಟ್ ಎಲ್ಲ ಕೊಡ್ತಾರೆ ಅವರೇ. ಖಂಡಿತ ಹೋಗೋಣ, ಅವರೇ ಹೇಳ್ತಾರೆ. ಎಲ್ಲರೂ ತಲೆ ಕೆಡಿಸ್ಬಿಡಿ ನಡೀರಿ.